ಆತ್ಮೀಯ ನಾಗರಿಕ ಬಂಧುಗಳಿಗೆ ನಿಮ್ಮ ನಂಜನಗೂಡು ಗಣೇಶನ ನಮಸ್ಕಾರಗಳು. ವೇಗವಾಗಿ ಓಡುತ್ತಿರುವ ಪ್ರಪಂಚದಲ್ಲಿ ಹಣ, ಆಸ್ತಿ, ಅಂತಸ್ತು, ಅಧಿಕಾರ, ಸ್ಥಾನಮಾನಗಳ ಸಂಪಾದನೆಯೇ ನಿಮ್ಮೆಲ್ಲರ ಮೊದಲ ಆದ್ಯತೆಯಾಗಿದೆ. ಇದು ಪ್ರಸ್ತುತ ಸಮಾಜಕ್ಕೆ ತುಂಬ ಅತ್ಯಗತ್ಯ, ಅವಶ್ಯಕವೂ ಹೌದು. ಆದರೆ ಬಂಧುಗಳೇ, ಮನುಷ್ಯನ ಶ್ರೀಮಂತಿಕೆ ರೂಪುಗೊಳ್ಳುವುದು ಹುಟ್ಟಿನಿಂದ ಪಡೆದಂತಹ ತಂದೆ, ತಾಯಿ, ಬಂಧು ಬಳಗ, ಪ್ರೀತಿ ವಾತ್ಸಲ್ಯದಿಂದ, ಸುತ್ತಲ ಪರಿಸರ ಬೀರಿದಂತಹ ಪ್ರಭಾವದಿಂದ, ಸ್ನೇಹ, ಪ್ರೀತಿ, ಗುರುಪರಂಪರೆ ತೋರಿದಂತಹ ಸಂಸ್ಕಾರ, ಸಂಸ್ಕೃತಿ, ಮಮಕಾರ, ಮಮತೆ, ಮಾನವೀಯತೆ ಎಂಬ ಬೆಲೆ ಕಟ್ಟಲಾಗದ ಮೌಲ್ಯಗಳಿಂದ. ಆದ್ದರಿಂದ ಸದಾ ಕಾಲವೂ ನಾವೆಲ್ಲರೂ ಕೊಡಬೇಕಾದುದು ಮತ್ತು ಪಡೆಯಬೇಕಾದುದು ಮಾನವೀಯ ಮೌಲ್ಯಗಳು. ಜಗತ್ತಿನ ಜೀವ ಸಂಕುಲಗಳಲ್ಲಿ ವಿಭಿನ್ನತೆ, ವಿಶಿಷ್ಟತೆ ಹಾಗೂ ವಿನೂತನತೆಯನ್ನು ಒಳಗೊಂಡಂತಹ ಮನುಕುಲಕ್ಕೆ ಮಾನವೀಯ ಮೌಲ್ಯಗಳೇ ಅಸ್ತಿತ್ವವಾಗಿದೆ. ಬನ್ನಿ ಬಂಧುಗಳೇ, ಮೌಲ್ಯಗಳಿಂದ ಕೂಡಿರಲಿ ನಮ್ಮ ಬದುಕು. ಎಲ್ಲರಿಗೂ ಸ್ವಾಗತ. ಇದನ್ನೇ ಸಾವಿರಾರು ವರ್ಷಗಳಿಂದಲೂ ನಮ್ಮ ನೆಲದ ಮಹನೀಯರು ಹೇಳುತ್ತಾ ಬರುತ್ತಿದ್ದಾರೆ. ಆದರೂ ಸಹ ಇದನ್ನು ಅರಿಯುವಲ್ಲಿ, ಅಳವಡಿಸುವಲ್ಲಿ ಎಡವಿದ್ದೇವೆ. ಇಂದಾದರೂ ಪ್ರಾರಂಭಿಸೋಣ ಬಂಧುಗಳೇ. ಲಕ್ಷವಿದ್ದರೆ ಲಕ್ಷಾಧಿಪತಿ, ಕೋಟಿ ಇದ್ದರೆ ಕೋಟ್ಯಾಧಿಪತಿ, ವಿದ್ಯೆ ಇದ್ದರೆ ಬೃಹಸ್ಪತಿ. ಆದರೆ ಮನಸ್ಸನ್ನು ಗೆಲ್ಲುವ ಮೌಲ್ಯಗಳಿದ್ದರೆ ಆತನನ್ನೇ ಅಧಿಪತಿ ಎಂದು ಕರೀತಾರೆ. ನಮ್ಮ ಬದುಕು ನಮ್ಮ ಆಲೋಚನೆ ಇದ್ದಂತೆ. ಒಮ್ಮೆಯಾದರೂ ಆಲೋಚಿಸೋಣ, ಉನ್ನತವಾದ ಮೌಲ್ಯಗಳನ್ನು ಒಳಗೊಂಡ ಬದುಕಿನಲ್ಲಿ ಬಾಳೋಣ. ಇದನ್ನೇ ನಮ್ಮ ರಾಷ್ಟ್ರಕವಿಗಳಾದ ಕುವೆಂಪುರವರು ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ನೀನು ನಿರ್ಣಯಿಸಬೇಕು, ಹಿಂದೆ ಎತ್ತಿ ಹೊರೆಯಬೇಕು, ಬೆಂಕಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ದೊರೆಯುವುದೇನು? ಬೂದಿಯಲ್ಲವೇ? ನೀರಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದೇನು? ಆದ್ದರಿಂದ ಮೌಲ್ಯಗಳನ್ನು ಇಂದೇ, ಈ ಕ್ಷಣವೇ ನಮ್ಮೆಲ್ಲರ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ಮೌಲ್ಯವೆಂದರೆ ವ್ಯಕ್ತಿಯ ನಡವಳಿಕೆ, ಅವರ ನಿರ್ಧಾರಗಳು ಹಾಗೂ ಬದುಕಿನ ಆದರ್ಶಗಳನ್ನು ನಿರ್ಧರಿಸುವಂತಹ ಆಂತರಿಕ ನಂಬಿಕೆಗಳೇ ಮೌಲ್ಯಗಳು. ಇದು ಮನುಕುಲಕ್ಕೆ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ನೀತಿಪರತೆಯನ್ನು ತಿಳಿಸುತ್ತದೆ. ಇಂತಹ ಮೌಲ್ಯಗಳಲ್ಲಿ ಹಲವು ಪ್ರಕಾರಗಳನ್ನು ಕಾಣಬಹುದು. 1. ವೈಯಕ್ತಿಕ ಮೌಲ್ಯಗಳು. ಪ್ರಾಮಾಣಿಕತೆ, ಶ್ರದ್ಧೆ, ಶಿಸ್ತು, ಗೌರವ ಇಲ್ಲಿ ಕಾಣಬಹುದು. 2. ಸಾಮಾಜಿಕ ಮೌಲ್ಯಗಳು. ಸಹಾನುಭೂತಿ, ಸಹಕಾರ, ಸಮಾನತೆ ಮತ್ತು ಒಗ್ಗಟ್ಟನ್ನು ರೂಪಿಸಬಹುದು. 3. ನೀತಿಪರ ಮೌಲ್ಯಗಳು. ಸತ್ಯ, ನ್ಯಾಯ, ಪಾರದರ್ಶಕತೆ ಅಳವಡಿಸಿಕೊಳ್ಳಬಹುದು. 4. ಸಾಂಸ್ಕೃತಿಕ ಮೌಲ್ಯಗಳು. ಮನುಕುಲಕ್ಕೆ ಧಾರ್ಮಿಕತೆ, ಪರಂಪರೆ, ಸಂಸ್ಕಾರವನ್ನು ಸೃಷ್ಟಿಸುವುದು. ಅಂತಿಮವಾಗಿ ವೃತ್ತಿಪರ ಮೌಲ್ಯಗಳು. ಪ್ರಸ್ತುತ ನಮ್ಮೆಲ್ಲರಿಗೂ ಅಗತ್ಯವಾಗಿರುವ ಈ ಮೌಲ್ಯವು ಕಠಿಣ ಪರಿಶ್ರಮ, ಜವಾಬ್ದಾರಿ, ನಂಬಿಕೆ ಇಂತಹ ಅಂಶಗಳಿಂದ ವ್ಯಕ್ತಿಯನ್ನ ಮಹಾನ್ ಶಕ್ತಿಯನ್ನಾಗಿ ರೂಪಿಸುವಲ್ಲಿ ಮಹತ್ತರ ಪಾತ್ರವನ್ನು ಈ ಮೌಲ್ಯಗಳು ವಹಿಸುತ್ತಾ ಬರುತ್ತಿವೆ. ಇಂತಹ ಮೌಲ್ಯಗಳನ್ನು ಒಳಗೊಂಡ ವ್ಯಕ್ತಿಗಳಲ್ಲಿ ಒಳ್ಳೆಯದು, ಕೆಟ್ಟದ್ದು ಗುರುತಿಸುವ ಸಾಮರ್ಥ್ಯ, ಸೌಹಾರ್ದಯುತ ಮತ್ತು ವಿಶ್ವಾಸಾರ್ಹ ಸಂಬಂಧಗಳನ್ನು ರೂಪಿಸುವಂತಹ ಕೌಶಲ, ವ್ಯಕ್ತಿಯ ವ್ಯಕ್ತಿತ್ವ, ಆತ್ಮವಿಶ್ವಾಸದ ಬಲವರ್ಧನೆ, ಇದರಿಂದ ಸಮಾಜದಲ್ಲಿ ಒಗ್ಗಟ್ಟನ್ನು ಕಾಪಾಡುವ ಸಾಮರ್ಥ್ಯವು
ವೃದ್ಧಿಯಾಗುತ್ತದೆ ಮತ್ತು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಧೀಮಂತವಾಗಿ ಉಳಿಸುವಂತಹ ಉತ್ಸಾಹವು ರೂಪುಗೊಂಡು ಯಶಸ್ವಿಪೂರ್ಣ ಬದುಕನ್ನು ಮುನ್ನಡೆಸಲು ಹಾಗೂ ಜೀವನವನ್ನು ಸಾರ್ಥಕಗೊಳಿಸುವಲ್ಲಿ ತುಂಬ ಸಹಕಾರಿಯಾಗಿವೆ ಈ ಮೌಲ್ಯಗಳು. ಇಂತಹ ಮೌಲ್ಯಯುತವಾದ ಬದುಕನ್ನು ಸಮಾಜದಲ್ಲಿ ಬಿತ್ತೋಣ. ಯುವ ಪೀಳಿಗೆಗೆ ನಮ್ಮ ದೇಶದ ಇತಿಹಾಸ, ಪರಂಪರೆ, ಸಂಸ್ಕೃತಿ ಎಲ್ಲವನ್ನು ಪರಿಚಯಿಸುತ್ತಾ ಬಾಳೋಣ ಎಂದು ಹೇಳುತ್ತಾ, ಬಂಧುಗಳೇ, ಮೌಲ್ಯಗಳಿಂದ ಕೂಡಿರಲಿ ನಮ್ಮ ಬದುಕು. ಇಷ್ಟು ಹೊತ್ತು ಬಲು ತಾಳ್ಮೆಯಿಂದ ನನ್ನ ಮಾತುಗಳನ್ನು ಆಲಿಸಿದ ತಮ್ಮೆಲ್ಲರಿಗೂ ಮನಪೂರ್ವಕ ವಂದನೆಗಳು.